ಇನ್ನು ಏನೇನು ಬಾಕಿ ಇದೆ ಮಾಡೋದು ಲೈಫಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಹೀಗೇನೆ. ಸೊ ಮನಸ್ಸಲ್ಲಿ ಜಸ್ಟ್ ಲಿಸ್ಟ್ ಮಾಡ್ತಾ ಇದ್ದೆ ಏನೇನು ಮಾಡಿದ್ದೀನಿ, ವಾಟ್ ಆಲ್ ಐ ಹ್ಯಾವ್ ಟ್ರೈಡ್ ಇನ್ ಲೈಫ್ ಅಂತ. ಸೊ ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಸುಮಾರು ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ, ರಿಯಲೈಸ್ ಆಗಿಲ್ಲ, ಸುಮಾರು ಮಾಡಿದ್ದೀನಿ. ಹಾಯ್, ಐ ಆಮ್ ಸುಧಾ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಸಿಂಪ್ಲಿ ಆ್ಯಂಡ್ ಥಿಂಕಿಂಗ್ ವಾಟ್ ನೆಕ್ಸ್ಟ್ ಅಂತ. ಸ್ವಲ್ಪ ಬೋರ್ ಹೊಡಿತಾ ಇತ್ತು ಲೈಫು. ಆಫ್ ಲೇಟ್ ಟ್ರಾವೆಲ್ ಮಾಡಿಲ್ಲ. ನಾನು ಲಾಸ್ಟ್ ಟ್ರಾವೆಲ್ಲು ಇದಕ್ಕೆ ಹೋಗಿ ಬಂದಿದ್ದು, ಗುಜರಾತ್ಗೆ ಹೋಗಿ ಬಂದಿದ್ದು ಅಷ್ಟೇ. ದಟ್ಸ್ ಆಲ್ಮೋಸ್ಟ್ 1 ಮಂತ್ ಮೇಲೆ ಆಯಿತು. ಈ ಹೊಸ ವರ್ಷದಲ್ಲಿ ಎಲ್ಲೂ ಹೋಗಿಲ್ಲ ನಾನು. ಸೊ ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ನೋಡ್ತಾ ಇದ್ದೆ ಏನೇನು ಮಾಡಿದ್ದೀನಿ ಅಂತ. ರ್ಯಾಂಡಮಾಗಿ ಎಲ್ಲ ಸುಮಾರು ಟ್ರೈ ಮಾಡಿದ್ದೀನಿ, ಲೈಕ್ ಕುಕ್ಕಿಂಗ್, ಸ್ಟಿಚಿಂಗ್, ಟೈಲರಿಂಗ್ ಎಲ್ಲ ಥರ. ನನ್ನ ಮಗುಗೆಲ್ಲ ನಾನೇ ಡ್ರೆಸ್ ಹೊಲಿದ್ದೆ ಚಿಕ್ಕವಳಿದ್ದಾಗ. ಆಮೇಲೆ ನನಗೆ ಡ್ರೆಸ್ಸಸ್ಸು, ಬ್ಲೌಸಸ್ಸು ಎಲ್ಲ ನಾನೇ ಹೊಲ್ಕೊಂಡಿದ್ದೀನಿ, ಅಮ್ಮ ಹೇಳ್ಕೊಟ್ಟಿದ್ದು. ಕುಕ್ಕಿಂಗ್ ಆವಾಗ ಟ್ರೈ ಮಾಡ್ತಿದ್ದೆ, ಓಕೆ, ಸ್ಯಾಟಿಸ್ಫೈ ಆಗಿ ಮಾಡಿದ್ದೀನಿ ಸುಮಾರು. ಆಮೇಲೆ ಆಫ್ ಲೇಟ್ ಡ್ರಾಯಿಂಗ್ ಮಾಡಿದ್ದೆ, ಒಂದು ಚಿಕ್ಕವಳಿಂದಾಗಿ ಹೈಸ್ಕೂಲ್ ಡೇಸಿಂದಾಗಿ ಸ್ಕೆಚಿಂಗ್ ಆ್ಯಂಡ್ ಡ್ರಾಯಿಂಗ್ ಮಾಡಿದ್ದೆ. ಆಮೇಲೆ ಆಫ್ ಲೇಟೇ ಟ್ರಾವೆಲ್ ಶುರು ಮಾಡಿದ್ದು, ಅರೌಂಡ್ 12 years ಅಗೋ ಟ್ರಾವೆಲ್ ಶುರು ಮಾಡಿದ್ದು. ಸೋಲೋ ಟ್ರಾವೆಲಿಂಗ್ ಆಯಿತು, ಗ್ರೂಪ್ ಟ್ರಾವೆಲ್ ಆಯಿತು, ಫ್ಯಾಮಿಲಿ ಟ್ರಾವೆಲ್ ಆಯಿತು, ರ್ಯಾಂಡಮ್ ಟ್ರಾವೆಲ್ ಆಯಿತು, ಪ್ಲ್ಯಾನ್ಡ್ ಟ್ರಾವೆಲ್ ಆಯಿತು, ಆಲ್ ಟೈಪ್ಸ್ ಆಫ್ ಟ್ರಾವೆಲ್ಸ್ ಆಯಿತು, ಐಟ್ನರಿ ಟ್ರಾವೆಲ್ ಆಯಿತು, ಜಸ್ಟ್ ರ್ಯಾಂಡಮ್ ಬ್ಯಾಗ್ ತೊಗೊಂಡು ಹೊರಟುಬಿಡೋದು, ಇಂಪ್ರಾಂಪ್ಟು ಟ್ರಾವೆಲಿಂಗ್ ಆಯಿತು, ಸಜೆಷನ್ ತೊಗೊಂಡು ಟ್ರಾವೆಲ್ ಮಾಡಾಯಿತು, ಸಜೆಸ್ಟೆಡ್ ಪ್ಲೇಸಸ್ ಆಯಿತು, ನನಗೆ ಮನಸ್ಸಿಗೆ ಬಂದಿದ್ದು ಪ್ಲೇಸಸ್ ಆಯಿತು. ಹೊರಟ್ಬಿಡ್ತಾ ಇದ್ದೆ ಹಾಗೆ ಬ್ಯಾಗ್ ತೊಗೊಂಡು ರ್ಯಾಂಡಮ್ ಆಗಿ. ಸೊ ಅದು ಆಯಿತು. ಆಮೇಲೆ ಟ್ರಾವೆಲಿಂಗ್ಲು ವೇರಿಯಸ್ ಕೈಂಡ್ಸ್ ಆಯಿತು. ಬೀಚಸ್ ಆಯಿತು, ಬೆಟ್ಟ ಆಯಿತು, ಹಿಲ್ ಸ್ಟೇಷನ್ ಆಯಿತು, ರೆಸಾರ್ಟ್ಸ್ ಆಯಿತು. 6 hours ಟ್ರಾವೆಲ್ ಮಾಡಿದ್ದೀನಿ. ಸ್ಟೇಡ್ ಫಾರ್ 6 hours ಇನ್ ಎ ಪ್ಲೇಸ್ ಆ್ಯಂಡ್ ಕೇಮ್ ಬ್ಯಾಕ್. ಅದು ಆಗಿದೆ. ಆಮೇಲೆ ಇನ್ನೇನು ಮಾಡಿದ್ದೀನಿ, ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಕ್ಲೀನಿಂಗ್ ಆಯಿತು, ಬುಕ್ ಬರೆದಿದ್ದಾಯಿತು, ಆರ್ಟಿಕಲ್ಸ್ ಬರೆದಿದ್ದಾಯಿತು, ಯೂಟ್ಯೂಬ್ ನೋಡಿದ್ದಾಯಿತು, ಯೂಟ್ಯೂಬ್ ಮಾಡಿದ್ದಾಯಿತು, ಬುಕ್ಸ್ ಪಬ್ಲಿಷ್ ಮಾಡಿದ್ದಾಯಿತು, ಲಿಂಕ್ಡ್ಇನ್ ಇದರಲ್ಲಿ, KDPಯಲ್ಲಿ, ಅದು ಆಯಿತು. ಸೊ ಫ್ರೆಂಡ್ಸ್ ಜೊತೆ ಆಗಿದ್ದಾಯಿತು, ಮನೇಲೇ ಕೂತಿದ್ದಾಯಿತು, ವಾರ್ಡ್ರೋಬ್ ಕ್ಲೀನ್ ಮಾಡಾಯಿತು. ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಜಸ್ಟ್ ಟು ಅವಾಯ್ಡ್ ಗೆಟಿಂಗ್ ಬೋರ್ಡ್, ಏನು ಮಾಡೋದು ಅಂತ. ಸೊ ಐ ಹ್ಯಾವ್ ಡನ್ ಪ್ರಿಟಿ ಮಚ್, ಐ ಥಿಂಕ್. ನಾಟ್ ಬ್ಯಾಡ್ ವಿತ್ ಮೈ ಲೈಫ್. ಓಕೆ, ಫೈನಾನ್ಸಸ್ ಮ್ಯಾನೇಜ್ ಮಾಡಾಯಿತು, ಫೈನಾನ್ಸಸ್ ಅರ್ನ್ ಮಾಡಾಯಿತು. ಶೇರ್ ಟ್ರೇಡಿಂಗ್ ಮಾಡಾಯಿತು. ಐ ಆಮ್ ನಾಟ್ ಎ ಟ್ರೇಡರ್, ಬಟ್ ಐ ಹ್ಯಾವ್ ಟ್ರೈಡ್ ಮೈ ಹ್ಯಾಂಡ್ ಅಟ್ ಶೇರ್ಸ್. ಇಂಗ್ಲೀಷ್ ಓದಾಯಿತು, ಇಂಗ್ಲೀಷ್ ಹೇಳ್ಕೊಟ್ಟಿದ್ದಾಯಿತು. ಲಿಸ್ಟ್ ಇಸ್ ರಿಯಲಿ ಲಾಂಗ್ ಯಾರ್, ಐ ನೆವರ್ ರಿಯಲೈಸ್ಡ್. ಓಕೆ, ಈಗ ಸದ್ಯಕ್ಕೆ ಜ್ಞಾಪಕ ಬರ್ತಾ ಇಲ್ಲ ಇನ್ನು ಏನೇನು ಮಾಡಿದ್ದೀನಿ ಅಂತ. ಬಟ್ ಐ ಹ್ಯಾವ್ ಡನ್ ಕ್ವೈಟ್ ಅ ಫ್ಯೂ ಥಿಂಗ್ಸ್ ಇನ್ ಮೈ ಲೈಫ್ ಆ್ಯಕ್ಚುಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಲೆಟ್ಸ್ ಸಿ. ಬಟ್ ಕಟ್ಟರದಕ್ಕೆ ಕೈ ಮಣ್ಣಲ್ಲಿ ಕಲ್ಲಾಗದ ಹುಳಗಳು ಅಂತ ಮಾಡಿದ್ದಿಷ್ಟೇ. ಮಾಡಬೇಕಾಗಿರೋದು ಇಷ್ಟಿದೆ, ಇನ್ನು ತುಂಬ ಇದೆ. ವರ್ಲ್ಡ್ ನೋಡೋದು ತುಂಬ ಇದೆ, ಮಾಡೋದಕ್ಕೆ ತುಂಬ ಇದೆ ಕೆಲಸ. ಮಾಡೋಣ. ಯಾವಾಗ ಏನು ತೋಚುತ್ತೋ, ವಾಟ್ ಐ ಲೈಕ್ ಟು ಡೂ, ವಾಟ್ ದ್ಯಾಟ್ ಮೊಮೆಂಟ್, ಲೆಟ್ ಮಿ ಕೀಪ್ ಟ್ರೈಯಿಂಗ್ ಮೈ ಹ್ಯಾಂಡ್ ಅಟ್ ದ್ಯಾಟ್. ಬಟ್ ಇಷ್ಟೆಲ್ಲ ಮಾಡಿದ್ದೀನಿ. ಐ ಥಿಂಕ್ ನೋಬಡಿ ಆಸ್ಕ್ಡ್ ಮೀ ಟು ಡೂ. ವಾಲಂಟಿಯರ್ಲಾಗಿ ಮಾಡಿದ್ದೀನಿ ನಾನು ಇದೆಲ್ಲನೂ. ಸೊ ಐ ಹ್ಯಾವ್ ಎಂಜಾಯ್ಡ್ ದೆಮ್ ಎವ್ರಿ ಸ್ಟೆಪ್ ಆಫ್ ಮೈ ಲೈಫ್. ಐ ಹ್ಯಾವ್ ಎಂಜಾಯ್ಡ್. ನಾನಾಗೆ ಮಾಡಿದ ವೆಂಚರ್ಸ್ ಎಲ್ಲನೂ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಬಿ ಇಟ್ ರೈಟಿಂಗ್, ಬಿ ಇಟ್ ರೀಡಿಂಗ್, ಬಿ ಇಟ್ ಟ್ರಾವೆಲಿಂಗ್, ವಾಟ್ ಎವರ್ ಇಟ್ ಈಸ್, ವಾಟ್ ಎವರ್, ಬುಕ್ ಪಬ್ಲಿಷಿಂಗ್, ಥೀಮ್ ಆಫ್ ದ ಬುಕ್, ಡಿಸೈನಿಂಗ್ ಆಫ್ ದ ಬುಕ್, ಎಲ್ಲನೂ. So whatever I've done on my own, from my free will, and enjoyed it a lot actually. And in the process ತುಂಬಾ ಕಲ್ತ್ಕೊಂಡಿದ್ದೀನಿ. ಎಸ್ಪೆಷಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಹೆಂಗೆ ಮಾಡೋದ್ರಿಂದ ಹಿಡಿದು ಹೆಂಗೆ ಪಬ್ಲಿಷ್ ಮಾಡೋದುವರೆಗೂ ಯೂಟ್ಯೂಬೇ ಗುರು ನನಗೆ. ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಂಡು ಎಡಿಟಿಂಗ್ ಮಾಡೋದಾಗಲಿ, ವಿಡಿಯೋ ಮಾಡೋದಾಗಲಿ, ಮಾತಾಡೋದಾಗಲಿ, ಸ್ಕ್ರಿಪ್ಟ್ ಇಲ್ಲದೆ ಮಾತಾಡೋದು, ಇಂಪ್ರಾಂಪ್ಟು ಮಾತಾಡೋದು, ಆಮೇಲೆ ಅದನ್ನ ಏನು ಮಾಡಬೇಕು, ವಿಡಿಯೋನ ಹೆಂಗೆ ಅಪ್ಲೋಡ್ ಮಾಡೋದು, ಎಲ್ಲನೂ
ಯೂಟ್ಯೂಬೇ ಗುರು ನನಗೆ. ಯೂಟ್ಯೂಬಲ್ಲೇ ನೋಡಿ 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 ಕಲ್ತ್ಕೊಂಡು ಮಾಡಿದ್ದಾಯಿತು. ಚೆನ್ನಾಗಿತ್ತು ನನ್ನ ಜರ್ನಿ, ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಗಾಡ್ಸ್ ಗ್ರೇಸ್, ರಿಯಲಿ ಗುಡ್. ಐ ಫೀಲ್ ಗುಡ್ ಆ್ಯಕ್ಚುಲಿ. I've watched some really good movies. I've read some really good classic books. ತುಂಬ ಚಿಕ್ಕ ವಯಸ್ಸಿಂದನೇ ಓದ್ತಾ ಇದ್ದೆ ನಾನು. ತುಂಬಾ ಸಾಕಷ್ಟು ಓದಿದ್ದೀನಿ, ಎಲ್ಲ ಓದಿದ್ದೀನಿ ಅಂತ ಹೇಳಕ್ಕೆ ಬರಲ್ಲ. ಯಾವ ಮನುಷ್ಯನಿಗೂ ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ ಟು ರೀಡ್ ಆಲ್ ಬುಕ್ಸ್ ಆನ್ ಆಲ್ ಜಾನರ್ಸ್. ಬಟ್ ಐ ಹ್ಯಾವ್ ರೆಡ್ ಕ್ವೈಟ್ ಅ ಲಾಟ್ ನಂಬರ್ ಆಫ್ ಬುಕ್ಸ್ ಆನ್ ವೇರಿಯಸ್ ಸಬ್ಜೆಕ್ಟ್ಸ್. ಬುಕ್ ಎಕ್ಸಿಬಿಷನ್ಗೆ ಹೋಗಿದ್ದೀನಿ, ಆಥರ್ನ ಮೀಟ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ ಬುಕ್ಕಲ್ಲಿ ಜೆಫ್ರಿ ಆರ್ಚರ್ ಬಂದಿದ್ದರು ಬ್ಯಾಂಗ್ಳೂರ್ಗೆ, ಅವ್ರನ್ನ ಮೀಟ್ ಮಾಡಿದ್ದೀನಿ ಹೋಗಿ. ಸೊ ಇಟ್ಸ್ ಎ ಲಾಂಗ್ ಬ್ಯಾಕ್ ಸ್ಟೋರಿ ಇದು ಜೆಫ್ರಿ ಆರ್ಚರ್ದು. ಬಟ್ ಹೋಗಿದ್ದೀನಿ. ಐ ರಿಯಲಿ ಫೀಲ್ ಗುಡ್ ಟು ಹ್ಯಾವ್ ಮೆಟ್ ಹಿಮ್, ಸ್ಪೋಕ್ ಟು ಹಿಮ್. ಗುಡ್. ಆ್ಯಂಡ್ ಒನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿದೆ, ಭೂತಾನ್ಗೆ ಹೋಗಿ ಬಂದಿದ್ದೀನಿ. ಆರ್ಗನೈಸ್ ಟೂರ್ಸ್ ಮಾಡಿದ್ದೀನಿ. ರಿಯಲಿ ಗುಡ್. Looking back, I've done a good job. I have to tap my back myself, but lot more to do. A long way to go. ಓಕೆ, ಆ ಥರ ಹೇಳಬೇಕಂದ್ರೆ ನನಗೆ ಟ್ರಾವೆಲಲ್ಲಿ ಬೀಚ್ ತುಂಬ ಇಷ್ಟ. ಬೀಚ್ ಪ್ಲೇಸಸ್, ಬೀಚ್ ಸ್ಟೇಷನ್ಸ್ ತುಂಬ ಇಷ್ಟ. ಎಸ್ಪೆಷಲಿ ಗೋಕರ್ಣ ನನಗೆ ವೆರಿ ಡಿಯರ್ ಟು ಮೈ ಹಾರ್ಟ್. ನೆಕ್ಸ್ಟ್ ಇಸ್ ಗೋವಾ. ಅದು ಬಿಟ್ಟರೆ ನಂಗೆ ವಿರಾಜ್ಪೇಟ್ ಇಷ್ಟ. ಹಿಲ್ ಸ್ಟೇಷನ್ ಅಂತಲೂ ಹೇಳ್ಬೋದು, ಕೊಡಗು. ಅದು ತುಂಬ ಇಷ್ಟ ನನಗದು. ನಾರ್ತಲ್ಲಿ ವಾರಣಾಸಿ ಸಾಕಾಗಿಲ್ಲ ನನಗೆ. ವೆರಿ ಥರ ಇನ್ನೂ ತುಂಬ ಕೊರೆ ಇದೆ, ತುಂಬಾ ಕಮ್ಮಿ ಆಗೋಯ್ತು, ಸಾಕಾಗಿಲ್ಲ. ಹಿಂಗೆ ಹೋಗಿ ಗೋಡೆ ಮುಟ್ಟಿ ಬಂದಂಗಾಯಿತು. ದ್ಯಾಟ್ ಐ ವಾಂಟ್ ಟು ಡೂ, ಗಾಡ್ ವಿಲ್ಲಿಂಗ್. ಉಜ್ಜೈನ್ಗೆ ಹೋಗ್ಬೇಕು, ಅಲ್ಲೇ ಇರಬೇಕು, ಫೀಲ್ ದ ವೈಬ್ಸ್ ದೇರ್. ದ್ವಾರಕಾ 2 ಸಲ ಆಯಿತು ಬೈ ಹಿಸ್ ಗ್ರೇಸ್. ತುಂಬ ಚೆನ್ನಾಗಿತ್ತು. ದ ಬೆಸ್ಟ್ ಪಾರ್ಟ್ ಆಫ್ ಮೈ ಟ್ರಾವೆಲ್ ಈಸ್ ಗೋಕರ್ಣ. ಎನಿ ಡೇ ನಂಬರ್ 1 ಪ್ಲೇಸ್ ಗೋಸ್ ಟು ಗೋಕರ್ಣ ಓನ್ಲಿ ನನ್ನ ಟ್ರಾವೆಲ್ ಲಿಸ್ಟಲ್ಲಿ. ಸೊ ಆ್ಯಂಡ್ ಬುಕ್ಸಲ್ಲಿ ಇಂಗ್ಲೀಷ್ ನಾವೆಲ್ಸ್ ನಮ್ಮ ಅಪ್ಪ ಇಂಟ್ರಡ್ಯೂಸ್ ಮಾಡಿಕೊಟ್ರು ನನಗೆ. ಆ್ಯಂಡ್ ನನ್ನ ತಮ್ಮ ಆಲ್ಸೋ ರೀಡ್ಸ್ ಎ ಲಾಟ್ ನೌ. ಅವರೇ ಇಂಟ್ರಡ್ಯೂಸ್ ಮಾಡಿದ್ದು. ಆ್ಯಂಡ್ ಎಂಜಾಯ್ಡ್ ಎವ್ರಿ ಬುಕ್ ಐ ರೆಡ್, ಎಂಜಾಯ್ಡ್ ಎವ್ರಿ ಆಥರ್ ಐ ರೆಡ್. ಕನ್ನಡದಲ್ಲೂ ಸುಮಾರು ಚೆನ್ನಾಗಿದೆ, ಇಲ್ಲ ಅಂತ ಹೇಳಿಲ್ಲ. ಮೈ ಪ್ರಿಫರೆನ್ಸ್ ವಿಲ್ ಬಿ ಇಂಗ್ಲೀಷ್ ನಾವೆಲ್ಸ್. ಸಾರಿ, ಕನ್ನಡ ನಂದು ಮಾತೃಭಾಷೆ ಆದ್ರೂ ಸಾರಿ, ದಟ್ ಟೇಕ್ಸ್ ಅ ಸೆಕೆಂಡ್ ಪ್ಲೇಸ್. ತೆಲುಗು ಐ ಲೈಕ್. ತೆಲುಗು ಐ ರೀಡ್ ಎಂಡಮೂರಿ ವೀರೇಂದ್ರನಾಥ್. ತುಂಬ ಚೆನ್ನಾಗಿ ಬರೀತಾರೆ, ತುಂಬ ಇಷ್ಟ ನನಗೆ ಅವ್ರದ್ದು ಓದೋದು. ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು. ಮಾಡೋದಿನ್ನೂ ತುಂಬ ಇದೆ. ಪ್ರಾಜೆಕ್ಟ್ಸು 2-3 ಇದೆ ಮನಸ್ಸಲ್ಲಿ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಗೆ ಹೌ ಟು ಎಕ್ಸಿಕ್ಯೂಟ್ ಅಂತ ಮನಸ್ಸಲ್ಲಿದೆ. ಲೈಕ್ ಫಾರ್ ಎಕ್ಸಾಂಪಲ್, ನನ್ನ ಸುತ್ತಮುತ್ತ ಇರೋ, ನನ್ನ ಜೀವನದಲ್ಲಿರೋ ವ್ಯಕ್ತಿಗಳನ್ನೇ ಒಂದು ಪರಿಚಯ ಆ ಥರ, ಒಂದು ಏನು ಹೇಳಬೇಕು ಆ ಥರ ಒಂದು ಇಂಟ್ರೊಡಕ್ಷನ್ ಇದು ವಿಡಿಯೋಸ್ ಥರ ಮಾಡಬೇಕು. ಐ ವಾಂಟ್ ಟು ಟಾಕ್ ಟು ದೆಮ್, ಟಾಕ್ ಅಬೌಟ್ ದೇರ್ ಲೈಫ್, ದೇರ್ ಎಕ್ಸ್ಪೀರಿಯನ್ಸಸ್, ದೇರ್ ವ್ಯೂಸ್ ಆನ್ ವೇರಿಯಸ್ ಥಿಂಗ್ಸ್ ಇನ್ ಲೈಫ್. ಆ ಥರ ಒಂದು ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡ್ತಾರಲ್ಲ, ಆ ಥರ ನನ್ನ ಲೈಫಲ್ಲಿರೋ, ನನ್ನ ಸುತ್ತಮುತ್ತ ಇರೋ ಜನಗಳನ್ನೇ, ಫ್ಯಾಮ್ಲಿ, ಫ್ರೆಂಡ್ಸು, ಕಲೀಗ್ಸು, ಫ್ರೆಂಡ್ಸ್, ತುಂಬ ಕ್ಲೋಸ್ ಫ್ರೆಂಡ್ಸ್, ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಅಂತ ಒಂದು ಇಷ್ಟ ಇದೆ. ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು, ಮಾತಾಡಬೇಕು, ಅವ್ರ ವ್ಯೂಸ್ ತಿಳ್ಕೊಬೇಕಂತ ಅದೊಂದಿದೆ ತಲೆಯಲ್ಲಿ. ಇನ್ನೊಂದು, ತಮಿಳ್ನಾಡಲ್ಲಿ ಒಂದು ಅಗ್ರಹಾರಮ್ಸ್ ಅಂತ ಒಂದು ಇದಿದೆ. ಅಂದರೆ ಎಲ್ಲ ಹಳ್ಳಿಲೂ ಇರುತ್ತೆ ಅಗ್ರಹಾರಂ. ಇಲ್ಲೂ ನಮ್ಮ ಕರ್ನಾಟಕದಲ್ಲೂ ಇದೆ. ಎಲ್ಲ ಹಳ್ಳಿಲೂ ಒಂದು ಅಗ್ರಹಾರ ಕ್ಷೇತ್ರ ಅಂತ ಒಂದಿರುತ್ತಲ್ಲ, ಅಲ್ಲಿ ಹೋಗಬೇಕು ಅಂತ ಇಷ್ಟ. ಬಟ್ ತಮಿಳ್ನಾಡುದು ವಿಡಿಯೋಸ್ ನೋಡಿದ್ದೀನಿ ಅಗ್ರಹಾರದ್ದು. ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಇಷ್ಟ ಆಗೋಯ್ತು ನನಗೆ. ಸೊ ನಾನು ಅದೊಂದು ಟೂರ್ ಮಾಡಬೇಕಂತ ಇದ್ದೀನಿ. ಸೊ ಅದನ್ನು ಮಾಡಬೇಕು. ಸೊ ಹೀಗೆ ಒಂದು ರ್ಯಾಂಡಮ್ ಆಗಿ 2-3 ಕಾನ್ಸೆಪ್ಟ್ ಇದೆ ತಲೆಯಲ್ಲಿ, ಅದನ್ನು ಮಾಡಬೇಕು. ಸೊ ಈ ಇಂಟ್ರೊಡಕ್ಷನ್ನು ಏನು ಟೈಟಲ್ ಕೊಡ್ಬೋದು ಇದಕ್ಕೆ ಅಂತ ಗೊತ್ತಿಲ್ಲ. ಸ್ಪೀಕಿಂಗ್ ಟು ಮೈ ಓನ್ ಪೀಪಲ್ ಆ್ಯಂಡ್ ಲಿಸ್ನಿಂಗ್ ಟು ದೆಮ್, ಲಿಸ್ನಿಂಗ್ ಟು ದೇರ್ ಲೈಫ್ ಎಕ್ಸ್ಪೀರಿಯನ್ಸಸ್. ಅದಕ್ಕೇನು ಟೈಟಲ್ ಕೊಡ್ಬೋದು ಅಂತ ಗೊತ್ತಿಲ್ಲ ಸೀರೀಸ್ಗೆ. ಅದೊಂದು ಮಾಡಬೇಕು. ಅದರಲ್ಲಿ ಸರ್ವಪ್ರಥಮ ನಂದೇ
ಈ ವಿಡಿಯೋನೇ ಅಂತಲೇ ಅನ್ಕೋಬೋದು. ಇದೇನೆ ನಂದು ಇಂಟ್ರೊಡಕ್ಷನ್ ಟು ದಟ್ ಸೀರೀಸ್ ಅಂತಲೇ ಅನ್ಕೋಬೋದು. ಶಾರ್ಟ್ ಇಂಟ್ರೊಡಕ್ಷನ್ ನಂದು ಅಂತಂದರೆ ಏನಿಲ್ಲ, ವೆರಿ ಆರ್ಡಿನರಿ, ವೆರಿ ಥರ ಬೇಸಿಕ್ ಪರ್ಸನ್ ನಾನು. ನಥಿಂಗ್ ಸ್ಪೆಷಲ್ ಅಬೌಟ್ ಮೀ, ನಥಿಂಗ್ ಟು ಸ್ಪೀಕ್ ಅಬೌಟ್ ಮೀ ಅಟ್ ಆಲ್. ಎಲ್ಲರ ಥರನೇ ನಾರ್ಮಲ್ ಲೈಫ್ ಇತ್ತು. ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು. ಮನೇಲಿ ನಾವು 3 ಸಿಬ್ಲಿಂಗ್ಸ್ ನಾವು. ಸೊ ಅಪ್ಪ ಅಮ್ಮ ನಾವು ಇದ್ವಿ. ವೆರಿ ಬೇಸಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಂದು. 7th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ದೆ. ಆಮೇಲೆ ಹೈಸ್ಕೂಲಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀನಿ. ಆಮೇಲೆ ಕಾಮರ್ಸ್ ಗ್ರ್ಯಾಜುಯೇಟ್. ಆಮೇಲೆ ಮದುವೆ ಆದಮೇಲೆ ಜರ್ನಲಿಸಮಲ್ಲಿ ಡಿಪ್ಲೊಮಾ ಮಾಡಿದೆ. ಅಪ್ಪ ಅಮ್ಮ ಹೊರಡಿಸಿ ಕಾಂಪಿಟೇಟಿವ್ ಎಕ್ಸಾಮ್ ಬರ್ಸಿದ್ರಿಂದನೇ ಇವತ್ತು ನನಗೆ ಕೆಲಸ ಸಿಕ್ಕಿರೋದು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಪ್ರೌಡಾಗಿ ಹೇಳ್ಕೊಬೋದು. ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ವಿತ್ ದೇರ್ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಅವರು ಹೊರಡಿಸಿ ನನ್ನನ್ನು ಎಕ್ಸಾಮ್ ಬರ್ಸಿದ್ರಿಂದನೇ ಇವತ್ತು ಈ ಲೆವೆಲ್ಗಿದ್ದೀನಿ ನಾನು. ಐ ಹ್ಯಾವ್ ಕಂಪ್ಲೀಟೆಡ್ 37.5 years ಆಫ್ ಸರ್ವಿಸ್, ಗೌರ್ಮೆಂಟ್ ಸರ್ವಿಸಲ್ಲಿ. ಸೊ ಐ ಆಮ್ ಪ್ರಿಟಿ ಹ್ಯಾಪಿ, ಐ ಆಮ್ ಪ್ರಿಟಿ ಸ್ಯಾಟಿಸ್ಫೈಡ್ ವಿತ್ ಮೈ ಜಾಬ್. ಐ ಲವ್ ಮೈ ಜಾಬ್ ಆ್ಯಕ್ಚುಲಿ. ಕ್ಲರಿಕಲ್ ಜಾಬೇ ಇರ್ಬೋದು, ಮೀನಿಲ್ ಜಾಬ್ ಅಂತೂ ಖಂಡಿತ ಅಲ್ಲ ಅದು. ಬಟ್ ಐ ಲೈಕ್ ಮೈ ಜಾಬ್, ಐ ಲೈಕ್ ದ ವರ್ಕ್ ಐ ಡೂ. ಸೊ ಚೆನ್ನಾಗಿದೆ. ಆ್ಯಂಡ್ ಐ ಹ್ಯಾಡ್ good people, good seniors in my service, and currently also I have good people around me. That way I'm really blessed. And family life bandre I'm really blessed. Good husband, good child, very good child, one daughter. So ಅವಳ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದೇ ಬೇಕು, ವಾಲ್ಯೂಮೇ ಬೇಕು. ಅಷ್ಟು ಗುಡ್ ಚೈಲ್ಡ್ ಅದು. ಆಮೇಲೆ ಗುಡ್ ಫ್ಯಾಮಿಲಿ ಎಲ್ಲ ಇದೆ. ಸ್ವಲ್ಪ ನಂದು ಇದು ಹೇಳ್ಕೊಬೇಕಂದ್ರೆ ಸ್ವಲ್ಪ ಸೋಮಾರಿ ನಾನು. ನನ್ನ ಪೊಟೆನ್ಷಿಯಲ್ ತುಂಬ ಇದೆ, ವಿಪರೀತ ಇದೆ ನನ್ನ ಪೊಟೆನ್ಷಿಯಲ್ಲು. ಬಟ್ ಅಷ್ಟು ಫುಲ್ ಯೂಸ್ ಮಾಡಿಲ್ಲ ನಾನು. ಸ್ವಲ್ಪ ಸೋಮಾರಿ ನಾನು. ಇಷ್ಟೇ ಮಾಡಿದ್ದೀನಿ ಲೈಫಲ್ಲಿ. ಇನ್ನೂ ಮನ್ಸು ಮಾಡಿದರೆ ಇನ್ನೂ ಏನೇನೋ ಸಾಧಿಸ್ಬೋದಾಗಿತ್ತು, ಮಾಡಲಿಲ್ಲ. ನೋಡೋಣ ಯಾವಾಗ ಏನು ಮನ್ಸು ಬರುತ್ತೋ ಅದನ್ನು ಮಾಡೋಕ್ಕೆ ಸಾಧ್ಯ ಆದರೆ ಮಾಡ್ತೀನಿ. ಸೊ ಇದು ನನ್ನ ಇಂಟ್ರೋ. ಐ ಹೋಪ್ ಟು ಬಿಗಿನ್ ದಿಸ್ ನ್ಯೂ ಸೀರೀಸ್. ಏನು ಟೈಟಲ್ ಕೊಡ್ಬೋದು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ನೋ ಯುವರ್ ಪೀಪಲ್ ಅರೌಂಡ್ ಯು, ನೋ ಮೈ ಪೀಪಲ್ ಅರೌಂಡ್ ಮೀ, ಆ ಥರ ಏನಾದರೂ ಒಂದು ಕೊಟ್ಟು ವಿಲ್ ಫಿಗರ್ ಇಟ್ ಔಟ್. ಇಷ್ಟೇ ಮಾಡಿದ್ದೀವಂತ ಅದು ಬರುತ್ತೆ. ಆಲ್ ಇನ್ ಗುಡ್ ಟೈಮ್. ಓಕೆ, ದಿಸ್ ಇಸ್ ಅಬೌಟ್ ಮೀ. I think this is one of the first premieres of this series ಅನ್ಸುತ್ತೆ. ಏನೋ ಇವತ್ತು ಮಾತಾಡಬೇಕಂತ ಮನಸ್ಸಾಯಿತು. ಸೊ ವಿಡಿಯೋ ಇಟ್ಕೊಂಡು ಮಾತಾಡ್ಬಿಟ್ಟಿದ್ದೀನಿ. ಐ ಹ್ಯಾವ್ ಸ್ಪೋಕನ್ ಅಬೌಟ್ ಮೈ ಸೆಲ್ಫ್. Thank you for listening to me. Thanks for your time. Let's come out with the best people around me, best stories around me. Let it be the best series. See you in my next vlog. Thank you for your time.